ಸ್ವೀಟಿ ಅಂತೆ ಸ್ವೀಟಿ. ನಾನು ಇವಾಗ ಕಾಣಿಸ್ತಿದ್ದೆ ನನಗೆ. ನನ್ನ ಜೊತೆ ಮಾತಾಡಬೇಡ, ಹೋಗು ಬಾರ್ಗು. ಸಾರಿ ಬಂಗಾರ, ಸೋ ಸಾರಿ. ನೀನನ್ನು ಆಟ ಆಡ್ಸೋಣ ಅಂತ ಹೀಗೆ ಮಾಡಿದ್ವಿ ಅಷ್ಟೇ. ಆದರೆ ಅದಿಷ್ಟು ಸೀರಿಯಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಇನ್ನೊಂದ್ಸಲ ಹೀಗೆಲ್ಲ ಮಾಡಲ್ಲ. ಸಾರಿ ಬಂಗಾರ. ಸಾರಿನೂ ಬೇಡ, ಏನು ಬೇಡ. ನನ್ನ ನಿಮ್ಮೆಲ್ಲರ ಜೊತೆ ಟೂ ನಾನು ಮಾತಾಡಲ್ಲ. ಓ, ನಮ್ಮ ಪಾಪುಗೆ ಸಿಟ್ಟು ಬಂದಿದೆ. ಎಲ್ರು ಕಿವಿ ಹಿಡ್ಕೊಂಡು ಸಾರಿ ಕೇಳಿದ್ರೆ ಅವಳು ಸಿಟ್ಟು ಕಮ್ಮಿ ಆಗ್ಬೋದು. ಸಾರಿ. ನಾನು ಸಾರಿ. ಇನ್ಯಾವತ್ತೂ ಹೀಗಾಗಲ್ಲಪ್ಪ. ಐ ಆಮ್ ರಿಯಲಿ ಸಾರಿ. ಸಾರಿ ಮಾ. ಸಾರಿ ಭಾರ್ಗು. ಮತ್ತು ಬಂಗಾರ ನೀನು. ನಿಂಗೆ ಇವಾಗ್ಲಾದ್ರೂ ನಮ್ಮೆಲ್ಲರ ಜೊತೆ ಮಾತಾಡಿಸ್ಬೇಕು, ನಮ್ಮ ಜೊತೆ ಇರಬೇಕು ಅಂತ ಅನ್ನಿಸ್ತಲ್ಲ, ಅಷ್ಟೇ ಸಾಕು ನಮಗೆ. ತುಂಬಾ ಲೇಟ್ ಆಗಿದೆ, ಹೋಗಿ ಮಲ್ಕೋ. ಸರಿ ಅಪ್ಪ. ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಗುಡ್ ನೈಟ್. ಗುಡ್ ನೈಟ್ ಭಾರ್ಗು. ಗುಡ್ ನೈಟ್ ಬಂಗಾರ. ಸಾರಿ ಮೈ ಫುಟ್. ಮ್ಯಾಮ್, ಎಲ್ಲ ಓಕೆನಾ? ಎಲ್ಲ ಸರಿ ಹೋಯ್ತಾ? ಆದ್ರೂ ಮ್ಯಾಮ್, ಆ ನಕ್ಷತ್ರ ಒಂಥರ ಕಿಲಾಡಿ. ನೀವು ಅಪ್ಪ ಅಮ್ಮ ಅಂದ್ರೆ ಮೂಸು ನೋಡ್ತಿರ್ಲಿಲ್ಲ, ಅಂಥದ್ರಲ್ಲಿ ಅವ್ರಿಗೆ ಸಾರಿ ಕೇಳೋ ಥರ ಮಾಡಿದ್ಲಲ್ಲ. ಅವಳ ಮುಂದೆ ನೀವು ಸೋತ್ರಿ ಅಂತ ಅನಿಸ್ತಿಲ್ವಾ? ಸೌಂಡ್ ಇಲ್ಲದೆ ಸೈಲೆಂಟ್ ಆದ್ರಿ ಅಂತ ಅನಿಸ್ತಿಲ್ವಾ? ಹೌದು, ನಾನು ಸೋತೆ. ಸೌಂಡೇ ಇಲ್ಲ. ಸುನಾಮಿ ಬರೋದಕ್ಕಿಂತ ಮುಂಚೆ ಸಮುದ್ರದಲ್ಲೂ ಇದೇ ಥರ ಸೈಲೆನ್ಸ್ ಇರುತ್ತೆ. ಅಲೆಗಳಿದ್ದ ಮೇಲೇನೆ ಸಾವು ಹತ್ರ ಬಂತು ಅಂತ ಗೊತ್ತಾಗೋದು. ಈ ಸುನಾಮಿ ಪವರ್ ಏನು ಅಂತ ನಾಳೆ ಬೆಳಗ್ಗೆ ಗೊತ್ತಾಗತ್ತೆ. ಅದಕ್ಕೆ ಅಣ್ಣ, ಸ್ವೀಟಿ, ತಿಂಡಿ ರೆಡಿ ಇದೆ, ಬನ್ನಿ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಪಾಪು. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್. ಏನೋ ಗಮ್ ಅಂತ ವಾಸನೆ ಬರ್ತದೆ. ಏನ್ ಮಾಡಿದ್ಯಾ ಭಾರ್ಗು? ಬಿಸಿಬೇಳೆ ಬಾತ್. ಆದ್ರೆ ನೀನು ತಿನ್ನಲ್ಲ ಅಂತ ಗೊತ್ತು. ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಸ್ಯಾಂಡ್ವಿಚ್ ರೆಡಿ ಆಗ್ತದೆ. ಬೇಡ ಬೇಡ ಬೇಡ, ನಾನಿವತ್ತು ಇದನ್ನೇ ತಿಂತೀನಿ. ಯಾಕೋ ಇದನ್ನೇ ತಿನ್ಬೇಕು ಅಂತ ಅನ್ನಿಸ್ತಿದೆ. ದಿನ ಸಪ್ಪೆ ಸ್ಯಾಂಡ್ವಿಚ್ ತಿಂದು ತಿಂದು ನನ್ನ ನಾಲ್ಗೆ ಸತ್ತೋಗಿದೆ. ಇವತ್ತು ಬಿಸಿ ಬಿಸಿ ಬಿಸಿಬೇಳೆ ಬಾತ್ನ ಬಡ್ಸು. ಏನಿವತ್ತು ಸೂರ್ಯ ಯಾವ ಕಡೆ ಹುಟ್ಟಿದಾನೆ? ಅಮ್ಮ, ಅವ್ನು ಹುಟ್ಟೋ ಕಡೆನೆ ಹುಟ್ಟಿದಾನೆ. ನಾನೇ ಸ್ವಲ್ಪ ಹೊಸದಾಗಿ ಏನಾದ್ರು ಚೇಂಜಸ್ ಇರಲಿ ಅಂತ ಬಿಸಿಬೇಳೆ ಬಾತ್ ತಿಂತೀನಿ. ಹಾಗಾದ್ರೆ ಮಧ್ಯಾಹ್ನ ನಿಮ್ ಮತ್ತೆ ಮುದ್ದೆ ಮಾಡ್ತೀನಿ ಅಂತ ಹೇಳಿದ್ಲು.
ಅದನ್ನು ಟ್ರೈ ಮಾಡ್ತೀಯಾ? ಮುದ್ದೆ ಶೋರ್, ಬಟ್ ಟ್ರೈ ಮಾಡ್ತೀನಿ ಅಷ್ಟೆ. ವಾವ್, ಹೀಗಿರ್ಬೇಕು ನಮ್ಮ ಪಾಪು. ನಕ್ಷತ್ರ, ನೀನು ತಿಂಡಿ ಕೂತ್ಕೋ. ಸಕ್ಕದಾಗಿದೆ ಭಾರ್ಗು. ಇಟ್ಸ್ ಯಮ್ಮಿ. ಇಷ್ಟು ದಿನ ಬರ್ಗರ್ ಸ್ಯಾಂಡ್ವಿಚ್ ಅನ್ಕೊಂಡು ಇಷ್ಟು ಟೇಸ್ಟಿ ಫುಡ್ನ ಮಿಸ್ ಮಾಡ್ಕೊಳ್ತಿದ್ನ ನಾನು. ಅದಿವತ್ತು ಗೊತ್ತಾಯ್ತಾ ನಿಂಗೆ? ಎಷ್ಟೇ ಆದರೂ ಮನೆ ಊಟನೇ, ಅದೇ ಬೆಸ್ಟ್. ಇನ್ಮೇಲಾದರೂ ಸ್ವಲ್ಪ ಹೊರಗಡೆ ತಿನ್ನೋದನ್ನ ಕಮ್ಮಿ ಮಾಡು. ಈ ಥರ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ವಾ. ಅನ್ಯಾಯವಾಗಿ ಇಷ್ಟು ದಿನ ನಾನು ಇದನ್ನೆಲ್ಲ ಮಿಸ್ ಮಾಡಿಕೊಂಡೆ. ಇದ್ರ ಬೆಲೆ ಎಲ್ಲ ನನಗೆ ಗೊತ್ತೇ ಇರಲಿಲ್ಲ. ನೀವೆಲ್ಲ ಸೇರಿ ನನ್ನ ಕಣ್ಣು ತೆರೆಸಿದ್ರಿ. ಜಸ್ಟ್ ಒಂದಿನ ನೀವು ನನಗೆ ಇಗ್ನೋರ್ ಮಾಡಿದ್ದಕ್ಕೆ ನನಗೆ ಹರ್ಟ್ ಆಯಿತು, ತಲೆ ಕೆಟ್ಟಂಗಾಯಿತು. ಆದರೆ ಇಷ್ಟು ದಿನ ನಾನು ಅದನ್ನೇ ಅಲ್ವಾ ಮಾಡ್ತಿದ್ದಿತ್ತು. ನಿಮ್ಗಳಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ, ಇಗ್ನೋರ್ ಮಾಡ್ತಿದ್ದೆ. ಆವಾಗೆಲ್ಲ ನಿಮಗೆ ಎಷ್ಟು ಬೇಜಾರಾಗಿರಬೇಡ ಅಂತ ಈಗ ಅರ್ಥ ಆಯಿತು. ಐ ಪ್ರಾಮಿಸ್, ಇನ್ಮೇಲೆ ಹಾಗಾಗಲ್ಲ. ಉಳಿದಿರೋ ಕೊನೆ ಕ್ಷಣನ ಕೊನೆ ಕ್ಷಣನ ಯಾಕಾಗ ಹೇಳ್ತಿದ್ದೀರಾ? ಏನಾಗಂದ್ರೆ? ಅಂದರೆ ನಕ್ಷತ್ರ, ನಾನು ಮದುವೆ ಆಗಿ ಹೋಗ್ತಿದ್ದೇನಲ್ಲ, ಇನ್ನೆಷ್ಟು ದಿನ ಇಲ್ಲೇ ಇರ್ತೀನಿ ಹೇಳು, ಅದಕ್ಕೆ ಕೊನೆ ಕ್ಷಣ ಅಂತಂದೆ. ಇಲ್ಲ, ಇವಳು ಮತ್ತೆ ಏನೋ ಹೊಸ ಪ್ಲ್ಯಾನ್ ಮಾಡ್ತಿದ್ದಾಳೆ. ಇಲ್ಲ ಅಂದರೆ ಹೀಗೆ ದಿಢೀರಂತ ಇಷ್ಟು ಬದಲಾಗೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಏನೋ ನಡೆಸ್ತಿದ್ದಾಳೆ. ನೋಡು, ನೀನು ಮದುಮಗಳು, ಖುಷಿಯಾಗಿರ್ಬೇಕು. ಮದ್ವೆ ದಿನ ಹತ್ರ ಬರ್ತಿದ್ದಂಗೆ ಮದುಮಗಳ ಕಳೆ ಹಾಗೆ ಕುಣಿಬೇಕು ಮುಖದಲ್ಲಿ. ನನ್ನ ಗಂಡನ ಮುಖದಲ್ಲಿ ಸಾವಿನ ಕಳೆ ಕುಣಿತಿದ್ಯಲ್ಲ, ಹಾಗ? ಅಮ್ಮ, ನಮ್ಮ ಫ್ಯಾಮಿಲಿ ಪುರೋಹಿತರಿದ್ದಾರಲ್ಲ, ಅವ್ರಿಗೆ ಸ್ವಲ್ಪ ಕಾಲ್ ಮಾಡಿಕೊಡ್ತೀಯಾ? ಮಾತಾಡಬೇಕಿತ್ತು. ಪುರೋಹಿತರ್ಗ? ಅವ್ರ ಹತ್ರ ನೀನೇನೆ ಮಾತಾಡ್ತೀಯಾ? ಏನೋ ಮಾತಾಡಬೇಕು, ಕಾಲ್ ಮಾಡಿಕೊಡು. ಸರಿ. ಹಲೋ, ನಮಸ್ತೆ ಪುರೋಹಿತ್ರೆ. ನಮಸ್ತೆ, ಹೇಳಿ ಅಮ್ಮ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಪುರೋಹಿತ್ರೆ. ಇದು ಆರತಿ ಅಲ್ಲ, ಅವ್ರ ಮಗಳು ಶ್ವೇತಾ ಮಾತಾಡ್ತಿರೋದು. ಓ, ನೀನಾ ತಾಯಿ? ಹೇಳಮ್ಮ, ಏನು ವಿಷಯ? ಅದು ಪುರೋಹಿತ್ರೆ, ನನ್ನ ತಂದೆ ಹೆಸರಲ್ಲಿ ಮೃತ್ಯುಂಜಯ ಹೋಮ ಮಾಡಿಸ್ಬೇಕು ಅಂತಿದ್ದೀನಿ. ಇತ್ತೀಚೆಗೆ ಯಾಕೋ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಮೊನ್ನೆ ಬೇರೆ ಅವ್ರ ಮೇಲೆ ಅಟ್ಯಾಕ್ ಆಯಿತು. ಮನೇಲಿ ಎಲ್ರೂ ತುಂಬ ಹೆದರ್ಕೊಂಡಿದ್ದೀವಿ. ಅದಕ್ಕೆ ಅವ್ರ ಹೆಸರಲ್ಲಿ ಯಾವುದಾದ್ರೂ ಹೋಮ ಅವನ ಇಲ್ಲ ಪೂಜೆ ಮಾಡ್ಸೋಣ ಅಂತಿದ್ದೀನಿ. ಯಾವುದಾದ್ರೂ ಒಳ್ಳೆ ದಿನ ಇದ್ದರೆ ಹೇಳ್ತೀರಾ?
ನಿಮ್ಮ ತಂದೆಯವರು ಈಗ ಆರಾಮಾಗಿದ್ದಾರೆ ತಾನೆ? ಹಾಂ ಹಾಂ ಹೀ ಈಸ್ ಫೈನ್. ಆದರೆ ನಮ್ಮ ಸಮಾಧಾನಕ್ಕೋಸ್ಕರ ಹೋಮ ಮಾಡ್ಸೋಣ ಅಂತ. ಅಗತ್ಯವಾಗಿ ಬರೋ ಸೋಮವಾರ ಶುಕ್ರವಾರ ಒಳ್ಳೆ ಪ್ರಶಸ್ತವಾದ ಮುಹೂರ್ತ ಇದೆ. ಅದು ಬಿಟ್ಟರೆ ಇವತ್ತೇ ಒಳ್ಳೆ ಮುಹೂರ್ತಾನೆ. ಆದರೆ ಅಷ್ಟು ಗಡಿಬಿಡಿಯಲ್ಲಿ ಹೇಗಾಗುತ್ತೆ? ಬರೋ ಸೋಮವಾರನೇ ಇಟ್ಕೊಳ್ಳಿ, ತುಂಬ ಒಳ್ಳೆಯದು. ಸರಿ, ಏನೇನು ಬೇಕು ಅಂತ ಹೇಳಿ, ನಾನು ಮನೆಯಲ್ಲಿ ಮಾತಾಡಿ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ನಮ್ಮಿಂದ ತುಂಬ ಹೆಲ್ಪ್ ಆಯಿತು. ಇರಲಿ ಅಮ್ಮ, ನಿಮ್ಮ ತಂದೆಗೆ ಬಂದಿರೋ ಕಂಟಕಾಲ ದೂರ ಆಗಲಿ ಅಂತ ನಾನು ಆ ಭಗವಂತನ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ಪುರೋಹಿತ್ರೆ. ಒಳ್ಳೇದಾಗ್ಲಮ್ಮ. ಪಾಪು, ಇದೇನಿದು ದಿಢೀರಂತ? ಇಲ್ಲ ಅಪ್ಪ, ಮೊನ್ನೆ ನಿಮ್ಮ ಮೇಲೆ ಅಟ್ಯಾಕ್ ಆದಾಗಿಂದ ನಂಗೆ ತುಂಬ ಹೆದರಿಕೆ ಆಗಿದೆ. ಅಮ್ಮನೂ ತುಂಬ ಹೆದರಿದಾಳೆ. ಅದಕ್ಕೆ ಒಂದು ಹೋಮ ಮಾಡಿಸೋದು ಬೆಟರ್ ಅಲ್ವಾ? ಆ್ಯಕ್ಚುಲಿ ಇವತ್ತೇ ಒಳ್ಳೆ ದಿನ ಅಂತೆ. ಇವತ್ತೇನಾ? ಕಷ್ಟ ಆಗತ್ತಲ್ವೇನೆ? ಅಮ್ಮ, ದುಡ್ಡು ಕೊಟ್ಟರೆ ದೇವಸ್ಥಾನದಲ್ಲೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾರಂತೆ. ನೀವಿಬ್ರು ಹೋಮಕ್ಕೆ ಹೋಗಿ ಕೂತ್ರೆ ಸಾಕು. ಪ್ಲೀಸ್ ಮಾ, ತಡ ಮಾಡೋದು ಬೇಡ. ಅಪ್ಪ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ? ಸ್ವೀಟಿ ಹೇಳ್ತಿರೋದು ನಿಜ ಅಣ್ಣ. ನಾನು ಅದಕ್ಕೆ ಮೊನ್ನೆ ತಾನೇ ಇದೇ ವಿಚಾರವಾಗಿ ಮಾತಾಡಿದ್ವಿ. ನಾಳೆ ನಾಳೆ ಅಂತ ಯಾಕೆ ಮುಂದೆ ಹಾಕಬೇಕು? ನೀನು ಹೋಗ್ಬಾ ಅಣ್ಣ.